ಹಾಯ್ ಹಲೋ ನಮಸ್ತೆ ವಿದ್ಯಾರ್ಥಿಗಳೇ, ನಾನು ನಿಮ್ಮ ರಾಜು ಮರಡಿಯವರ್, ಇತಿಹಾಸ ಉಪನ್ಯಾಸಕರು. ಕಳೆದ ಒಂದು ಭಾಗದಲ್ಲಿ ನಾನು ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳಿದ್ದೆ. ಈಗ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ, ಬ್ಲೂ ಪ್ರಿಂಟ್ ಪ್ರಕಾರ ಮತ್ತು ಮಹತ್ವದ ಕ್ವಶನ್ಗಳು ಯಾವುವು, ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಧ್ಯಾಯ 5 ಮಧ್ಯಕಾಲೀನ ಭಾರತ ಇತಿಹಾಸ, ದೆಹಲಿ ಸುಲ್ತಾನರು ಟು ಬಹುಮನಿ ಸುಲ್ತಾನರು. ಅದರಲ್ಲಿ ಅಧ್ಯಾಯ 5.1ರಿಂದ ಅಧ್ಯಾಯ 5.5ರವರೆಗೆ ಒಟ್ಟು 32 ಅಂಕಗಳನ್ನು ಕೇಳ್ತಾರೆ. ಅವುಗಳಲ್ಲಿ 1 ಅಂಕದ ಪ್ರಶ್ನೆಗಳು 5 ಬರ್ತವೆ, 2 ಅಂಕದ ಪ್ರಶ್ನೆಗಳು 2 ಬರ್ತವೆ, 5 ಅಂಕದ ಪ್ರಶ್ನೆ 1 ಬರುತ್ತೆ, 10 ಅಂಕದ ಪ್ರಶ್ನೆಗಳು 2 ಬರ್ತವೆ, ಭೂಪಟ ಕಾರ್ಯ 1 ಬರುತ್ತೆ, ಹೊಂದಿಸಿ ಬರೆಯಿರಿ 1 ಬರುತ್ತೆ. ಕಾಲಾನುಕ್ರಮದಲ್ಲಿ ಬರುವುದಿಲ್ಲ. ಹಾಗಾದರೆ ಒಂದೊಂದಾಗಿ ನಾವು ಈಗ ಅಭ್ಯಾಸ ಮಾಡ್ತಾ ಹೋಗೋಣ ಇಂಪಾರ್ಟೆಂಟ್ ಕ್ವಶನನ್ನು. ದೆಹಲಿ ಸುಲ್ತಾನರು ಈ ಪಾಠದಲ್ಲಿ 1 ಅಂಕದ ಪ್ರಶ್ನೆಗಳಂದರೆ, ಅಲ್ಲಿಬ್ಬೆ ರುನಿಯ ಪ್ರಸಿದ್ಧ ಪುಸ್ತಕ ಕಿತಾಬ್ ಉಲ್ ಹಿಂದ್, ಗುಲಾಮಿ ಸಂತತಿಯ ಸ್ಥಾಪಕ ಕುತ್ಬುದ್ದೀನ್ ಐಬಕ್, ಭಾರತದ ಗಿಣಿ ಎಂದು ಯಾರನ್ನು ಕರೆಯುತ್ತಾರೆ, ಅಮೀರ್ ಖುಸ್ರುವನ್ನು, ದೆಹಲಿಯಲ್ಲಿ ಕುತುಬ್ ಮಿನಾರನ್ನು ನಿರ್ಮಿಸಿದವರು ಯಾರು, ಕುತ್ಬುದ್ದೀನ್ ಐಬಕ್, ದಕ್ಷಿಣ ಭಾರತ ದಂಡಯಾತ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು, ಮಲಿಕ್ ಕಾಫರ್. 2 ಅಂಕದ ಪ್ರಶ್ನೆಗಳು ಅಂತಂದ್ರೆ ಭಾಳ ಇಂಪಾರ್ಟೆಂಟು. 2ನೇ ತರೈನ್ ಕದನ ನಡೆದ ವರ್ಷ ಮತ್ತು ಯಾರ ನಡುವೆ. 1192 ಸಾಮಾನ್ಯ ಶಕ ನಡೀತು. ಯಾರ್ಯಾರ ನಡುವೆ ಅಂತಂದ್ರೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ದೆಹಲಿಯನ್ನು ಆಳಿದ 2 ಸುಲ್ತಾನ ಸಂತತಿಗಳು, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತೊಗಲಕ್ ಸಂತತಿ, ಲೋಧಿ ಸಂತತಿ. 2 ಬರೆಯಿರಿ. ಮಹಮ್ಮದ್ ಬಿನ್ ತೊಗಲಕ್ಕನ ಕಾಲದ ಪ್ರಸಿದ್ಧ 2 ಇತಿಹಾಸಕಾರರು ಇಬನ್ ಬತೂತ್ ಮತ್ತು ಜಿಯಾವುದ್ದೀನ್ ಬರಾನಿ. ಅಮೀರ್ ಖುಸ್ರುವಿನ 2 ಗ್ರಂಥಗಳು ಖಜಾನ್ ಉಲ್ ಫುತಹ, ತಾರಿಕ್ ಇ ಅಲಾಯಿ. ಇನ್ನು 5 ಮಾರ್ಕ್ಸಿನ ಪ್ರಶ್ನೆ ಅಂತ ಬಂದಾಗ ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಅಂತ ಕೇಳ್ತಾರೆ, ಭಾಳ ಈಸಿಯಾಗಿದೆ, ಬರಿಬೋದು. ಇನ್ನು 10 ಅಂಕದ ಪ್ರಶ್ನೆ ಅಂತ ಬಂದಾಗ ಮಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತದ ಪ್ರಯೋಗಗಳು ಭಾಳ ಇಂಪಾರ್ಟೆಂಟ್. ಇನ್ನು ಭೂಪಟ ಕಾರ್ಯ ಅಂತ ಬಂದಾಗ ದೆಹಲಿಯನ್ನು ಕೇಳ್ತಾರೆ. ದೆಹಲಿ ಇದು ಭಾರತದ ರಾಜಧಾನಿಯಾಗಿದೆ ಅನ್ನುವಂಥದ್ದು. ದೆಹಲಿ ಸುಲ್ತಾನರ ರಾಜಧಾನಿ ಇತ್ತು, ಮೊಘಲರ ರಾಜಧಾನಿ ಇತ್ತು, ದೆಹಲಿಯಲ್ಲಿ ಕೆಂಪುಕೋಟೆ ಇದೆ ಅನ್ನುವಂಥದ್ದನ್ನು ನೀವು ಬರೀಬೇಕಾಗುತ್ತೆ. ಇನ್ನು ದೇವಗಿರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ದೇವಗಿರಿ ಇರೋದು ಮಹಾರಾಷ್ಟ್ರದಲ್ಲಿದೆ. ಮಹಮ್ಮದ್ ಬಿನ್ ತೊಗಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದನು. ಈ ರೀತಿಯಾಗಿ ಬರೆದ್ರೆ ನಿಮಗೆ ಮಾರ್ಕ್ಸ್ಗಳು ಸಿಗ್ತವೆ. ನೆಕ್ಸ್ಟ್ ಅಧ್ಯಾಯ ಮೊಘಲರು. ಈ ಪಾಠದಲ್ಲಿಯೂ ಕೂಡ ಭಾಳಷ್ಟು ಮಹತ್ವದ ಪ್ರಶ್ನೆಗಳಿದ್ದಾವೆ. 1 ಅಂಕದ ಪ್ರಶ್ನೆ ಅಂದರೆ, ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು, 1526 ಸಾಮಾನ್ಯ ಶಕ. ಗೊಂಡ್ವಾನ್ ರಾಜ್ಯದ ರಾಣಿ ದುರ್ಗಾವತಿ, ಅಕ್ಬರ್ನ ಕಂದಾಯ ಮಂತ್ರಿ ರಾಜ ತೋದರಮಲ್ಲ, ಹುಮಾಯೂನ್ ನಾಮ ಬರೆದವರು ಗುಲ್ಬದನ್ ಬೇಗಂ. ಅಕ್ಬರ್ ಹೊಸ ಧರ್ಮ ಯಾವುದು, ದಿನ್ನಿ ಇಲಾಯಿ. ಅಕ್ಬರ್ ನಾಮ ಮತ್ತು ಐನಿ ಅಕ್ಬರಿ ಬರೆದವರು ಯಾರು, ಅಬುಲ್ ಫಜಲ್. ತಾಜ್ಮಹಲ್ನ ಪ್ರಧಾನ ಶಿಲ್ಪಿ ಉಸ್ತಾದ್ ಈಸಾ. 2 ಅಂಕದ ಪ್ರಶ್ನೆಗಳು ಅಂತ ಬಂದಾಗ, 2ನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು, ಅಕ್ಬರ್ ಮತ್ತು ಹೇಮುವಿನ ನಡುವೆ. ಯಾವಾಗ, 1556. ಅಕ್ಬರ್ನ ರಾಜಧಾನಿಗಳು ಆಗ್ರಾ, ಫತೇಪುರ್ ಸಿಕ್ರಿ, ದೆಹಲಿ. ತೋದರಮಲ್ಲ ವರ್ಗೀಕರಿಸಿದ ಭೂಮಿ 2 ವಿಧಗಳು, ಬಂಜರ್, ಚಚರ್, ಪರೌತಿ ಅಂತ ಬರೆದ್ರೆ ಆಗುತ್ತೆ. ಅಬುಲ್ ಫಜಲ್ನ 2 ಕೃತಿಗಳು ಅಕ್ಬರ್ ನಾಮ, ಐನಿ ಅಕ್ಬರಿ. ಮೊಘಲ್ ಕಾಲದ 2 ಸಂಗೀತಗಾರರು ಸೂರ್ದಾಸ್, ರಾಮ್ದಾಸ್. 5 ಮಾರ್ಕ್ಸ್ ಕ್ವಶನನ್ನು ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿ. ಅಕ್ಬರ್ನ ಬಗ್ಗೆ ಓದ್ಕೊಂಡ್ರೆ ನೀವು 10 ಮಾರ್ಕ್ಸು ಬರೆಯಬಹುದು, 5 ಮಾರ್ಕ್ಸು ಬರೆಯಬಹುದು. ಇನ್ನು 10 ಮಾರ್ಕ್ಸ್ ಅಂತ ಬಂದಾಗ ಅಕ್ಬರ್ನ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ಬರೆಯಿರಿ. ಭಾಳ ಈಸಿ ಕ್ವಶನ್ ಇರೋದು, ಇದನ್ನು ಬರೀಬೇಕಾಗುತ್ತೆ. ಇನ್ನು ನಕ್ಷೆ ಅಂತ ಬರುತ್ತೆ ಪಾಣಿಪತ್. ನೋಡ್ರಿ, ಇದು ಹರಿಯಾಣ ರಾಜ್ಯದಲ್ಲಿದೆ. ಪಾಣಿಪತ್ನಲ್ಲಿ 3 ಪಾಣಿಪತ್ ಕದನ ನಡೆದವು. 1ನೇ ಪಾಣಿಪತ್ ಕದನ 1526, 2ನೇದು 1556, 3ನೇದು 1576 ಕಾಲಕ್ರಮದ. ಇನ್ನು ಮರಾಠರ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ನಡೆದ ಒಪ್ಪಂದ, ಪುರಂದರ ಒಪ್ಪಂದ. ಚೌತ್ ಎಂದರೇನು, ಅಕ್ಬರ್ನ ಆಡಳಿತಕ್ಕೆ ಒಳಪಡದ ನೆರೆಯ ಪ್ರದೇಶಗಳು ಕೊಡುತ್ತಿದ್ದ ಒಂದು ತೆರಿಗೆ ಪದ್ಧತಿ. ಶಿವಾಜಿಯ ಕಿರೀಟಧಾರಣೆ ನಡೆದ ವರ್ಷ, ಸಾಮಾನ್ಯ ಶಕ 1674. 2 ಅಂಕದ ಪ್ರಶ್ನೆಗಳಲ್ಲಿ ಏನು ಕೇಳ್ಬೋದು, ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳು, ಒಂದು ಅವರ ತಾಯಿ ಯಾರು ಮತ್ತು ಅವರ ಗುರು ಯಾರು, ಅದನ್ನು ನೀವೇ ಉತ್ತರಿಸಿ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ. ಶಿವಾಜಿಯ 2 ಕೋಟೆಗಳು
ಪುರಂದರ, ಸಿಂಹಗಡ, ರಾಯಗಡ ಬರೀಬೇಕಾಗುತ್ತೆ. ಶಿವಾಜಿಯ 2 ತೆರಿಗೆ ಪದ್ಧತಿಗಳು ಚೌತ್ ಮತ್ತು ಸರ್ದೇಸ್ಮುಖಿ. 5 ಮಾರ್ಕ್ಸ್ ಅಂತ ಕ್ವಶನ್ ಬಂದಾಗ ಶಿವಾಜಿಯ ದಿಗ್ವಿಜಯಗಳನ್ನು ನೀವು ಓದ್ಕೊಳ್ಬೇಕಾಗುತ್ತೆ. ಓದ್ಕೊಳ್ರಿ. ಓಕೆ, ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಮಹತ್ವದ ಪ್ರಶ್ನೆಗಳಿದ್ದಾವೆ. ನಾನು ನೋಟಿಸ್ ಮಾಡ್ದಂಗೆ ಕೃಷ್ಣದೇವರಾಯ ಯಾವ ವಂಶಕ್ಕೆ ಸೇರಿದವನು? ತುಳು ವಂಶಕ್ಕೆ ಸೇರಿದವನು. ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ ಯಾರು? ಅಬ್ದುಲ್ ರಜಾಕ್. ನವಕೋಟಿ ನಾರಾಯಣ ಬಿರುದನ್ನು ಹೊಂದಿದವರು ಯಾರು? ಚಿಕ್ಕದೇವರಾಜ ಒಡೆಯರ್. ಶಿವಪ್ಪ ನಾಯಕನ ಶಿಸ್ತು ಎಂದರೇನು? ಕಂದಾಯ ಪದ್ಧತಿ. ಮಧುರ ವಿಜಯಂ ಕೃತಿಯನ್ನು ಬರೆದವರು ಯಾರು? ಗಂಗಾಂಬಿಕೆ. ಮೈಸೂರು ದಸರಾವನ್ನು ಯಾರು ಆರಂಭಿಸಿದರು? ರಾಜ ಒಡೆಯರ್ ಆರಂಭಿಸಿದರು. ಇವು 1 ಅಂಕದ ಪ್ರಶ್ನೆಗಳು. 2 ಅಂಕದ ಇಂಪಾರ್ಟೆಂಟ್ ಅಂದ್ರೆ ಮನುಚರಿತಂ ಬರೆದವರು ಯಾರು? ಅಲ್ಲಾಸಾನಿ ಪೆದ್ದಣ್ಣ ಮತ್ತು ಅವನ ಬಿರುದು ಆಂಧ್ರ ಕವಿತಾ ಪಿತಾಮಹ. ಕೃಷ್ಣದೇವರಾಯನ 2 ಸಾಹಿತ್ಯ ಕೃತಿಗಳು. ಕೃಷ್ಣದೇವರಾಯನದ್ದು ಆಮುಕ್ತ ಮೌಲ್ಯದ ಜಾಂಬವತಿ ಕಲ್ಯಾಣ ಅಂತ ಹೇಳಿ. ವಿಜಯನಗರದ ಸ್ಥಾಪಕರು ಯಾರು? ಹರಿಹರ ಮತ್ತು ಬುಕ್ಕರಾಯ. ಶಿವಪ್ಪ ನಾಯಕ ಯಾರು ಕೆಳದಿಯ ನಾಯಕರು ಮತ್ತು ಏಕೆ ಪ್ರಸಿದ್ಧಿ? ಇವನು ಶಿಸ್ತು ಎಂಬ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದ. ಹದಿಬದಿಯ ಧರ್ಮ ಕೃತಿಯನ್ನು ಬರೆದವರು ಯಾರು? ಸಂಚಿ ಹೊನ್ನಮ್ಮ. ಅವಳು ಯಾರ ಆಶ್ರಯದಲ್ಲಿದ್ದಳು? ಚಿಕ್ಕದೇವರಾಜ ಒಡೆಯರ ಆಶ್ರಯದಲ್ಲಿ. ಕನ್ನಡದ ಪ್ರಥಮ ನಾಟಕ ಯಾವುದು? ಮಿತ್ರವಿಂದ ಗೋವಿಂದ. ಬರೆದವರು ಯಾರು? ಸಿಂಗರಾರ್ಯ ಅಂತೇಳಿ. ಇನ್ನು 5 ಮಾರ್ಕ್ಸ್ ಕ್ವಶನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ತಾಳಿಕೋಟೆ ಕದನ ಕಾರಣ ಮತ್ತು ಪರಿಣಾಮಗಳನ್ನು ಬರೀರಿ. ಭಾಳ ಈಸಿ ಕ್ವಶನ್ ಅದು. ಇನ್ನು ನಕ್ಷೆ ಅಂತ ಬಂದಾಗ ಹಂಪಿ ಬರುತ್ತೆ. ಹಂಪಿ ಎಲ್ಲಿದೆ? ವಿಜಯನಗರ ಜಿಲ್ಲೆಯಲ್ಲಿದೆ. ಹಂಪಿ ಕೃಷ್ಣದೇವರಾಯ ಕಟ್ಟಿಸಿದಂತಹ ಭಾಳಷ್ಟು ಸ್ಮಾರಕಗಳು ಕಂಡುಬರುತ್ತವೆ. ಉದಾಹರಣೆಗೆ ಹಂಪಿ ವಿರೂಪಾಕ್ಷ ಟೆಂಪಲ್ಲು, ಕಲ್ಲಿನ ರಥ ಅಂತ ಹೇಳಿ ಬರೀಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ಒಂದು ಕಾಲಕ್ರಮದಲ್ಲಿ ಪ್ರಶ್ನೆಗಳು ಬರೋದಿಲ್ಲ. ಹಾಗಾಗಿ ಇದನ್ನು ನಾನು ಈಗ ಹೇಳಿದ್ದೀನಿ. ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗೋಣ. ಓಕೆ, ಈ ಅಧ್ಯಯನದಲ್ಲಿ ಬಹಮನಿ ಸುಲ್ತಾನರು ಮತ್ತು ಆದಿಲ್ ಶಾಹಿಗಳ ಬಗ್ಗೆ ಏನು ಪ್ರಶ್ನೆಗಳು ಬರಬಹುದು? 1 ಅಂಕದ ಪ್ರಶ್ನೆಗಳಂತ ಬಂದಾಗ ಬಹಮನಿ ಮನೆತನದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದವರು. 2ನೆಯ ಇಬ್ರಾಹಿಂ ಆದಿಲ್ ಶಾ. ಬೀದರ್ನಲ್ಲಿರುವ ಮದರಸವನ್ನು ಕಟ್ಟಿಸಿದವರು ಮೊಹಮ್ಮದ್ ಗವಾನ್. ಜಗದ್ಗುರು ಬಾದ್ಶಾಹ ಅಂತ ಯಾರನ್ನು ಕರಿತಾ ಇದ್ದರು? 2ನೇ ಇಬ್ರಾಹಿಂ ಆದಿಲ್ ಶಾನನ್ನು. ಕಿತಾಬ್ ಇ ನವರಸ್ ಕೃತಿಯನ್ನು ಬರೆದವರು ಯಾರು? 2ನೇ ಇಬ್ರಾಹಿಂ ಆದಿಲ್ ಶಾ ಅನ್ನುವಂಥವನು. 2 ಅಂಕದ ಪ್ರಶ್ನೆಗಳಂತ ಬಂದಾಗ ಹಜರತ್ ಖ್ವಾಜಾ ಬಂದೆ ನವಾಜ್ ಯಾರು? ಇವೊಬ್ಬ ಸೂಫಿ ಸಂತ. ಅವನ ದರ್ಗಾ ಎಲ್ಲಿದೆ? ಗುಲ್ಬರ್ಗದಲ್ಲಿದೆ. ಗೋಳಗುಂಬಟ್ ಎಲ್ಲಿದೆ? ಬಿಜಾಪುರದಲ್ಲಿದೆ. ಮತ್ತು ಯಾರು ನಿರ್ಮಿಸಿದರು? ಮೊಹಮ್ಮದ್ ಆದಿಲ್ ಶಾ. ಮೊಹಮ್ಮದ್ ಗವಾನ್ ಯಾರು? ಮತ್ತು ಅವನ ಮದರಸ ಎಲ್ಲಿದೆ? ಇದಕ್ಕೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಮಾಡಿ. ಇನ್ನು ನಕ್ಷೆ ಅಂತ ಬಂದಾಗ ಬಿಜಾಪುರ ಬರುತ್ತೆ. ಬಿಜಾಪುರ ಜಿಲ್ಲೆಯಲ್ಲಿದೆ. ಇಲ್ಲಿ ಆದಿಲ್ ಶಾಹಿಗಳು ಮತ್ತು ಬಹಮನಿ ಸುಲ್ತಾನರ ಸ್ಮಾರಕಗಳಿದ್ದಾವೆ. ಉದಾಹರಣೆಗೆ ಇಬ್ರಾಹಿಂ ರೋಜಾ, ಗೋಳ ಗುಮ್ಮಟ, ಜಮ್ಮಾ ಮಸೀದಿ, ದಿವಾನ್ ಇ ಖಾಸ್, ದಿವಾನ್ ಇ ಆಮ್, ಭಾಳಷ್ಟು ಬರಿಬೋದು. ಈ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರಿತಾ ಹೋದರೆ ನೀವು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಬಹುದು ಮತ್ತು 80ಕ್ಕೆ 80 ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೋದು. ನೆಕ್ಸ್ಟ್ ನಾನು ಎಪಿಸೋಡಲ್ಲಿ ನಿಮಗೆ ಮಧ್ಯಕಾಲೀನ ಭಾರತ ಇತಿಹಾಸದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರ ಬಗ್ಗೆ ಹೇಳ್ತೀನಿ. ಅದಾದ ನಂತರ ನಿಮಗೆ ಆಧುನಿಕ ಭಾರತ ಇತಿಹಾಸದಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಹೇಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.